ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಗೆ ಇವತ್ತು ತುಳಸಿ ಮಾಲೆಯನ್ನ ಹೇಗೆ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ತಡ ಮಾಡ್ತೀರಾ ನೋಡಿ. ಮೊದಲನೇದಾಗಿ ತುಳಸಿ ಮಾಲೆ ಅನ್ನೋದು ಒಂದು ಪವಿತ್ರವಾದ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ. ಇದನ್ನ ನಾವು ಮನೆಯಲ್ಲೂ ಸಹ ಸುಲಭವಾಗಿ ಮಾಡಬಹುದು. ತುಳಸಿ ಮಾಲೆ ತಯಾರಿಸುವ ವಿಧಾನ ಹೇಗ್ ಮಾಡ್ತಾರೆ ಇದನ್ನ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಣಗಿದ ತುಳಸಿ ಕಡ್ಡಿಗಳು ಬೇರಿರುತ್ತಲ್ಲ, ಅದನ್ನ ಹಳೆಯದಾದ ಒಣಗಿದ ತುಳಸಿ ಸಸ್ಯದ ಕಾಂಡ ಅಥವಾ ಬೇರುಗಳನ್ನ ಇದನ್ನ ಬಳಸ್ಕೊಂಡು ಅಂದ್ರೆ ಜೀವಂತವಾಗಿರೋ ಸಸ್ಯವನ್ನ ಕತ್ತರಿಸಬಾರ್ದು. ಸೊ ಅದಕ್ಕಾಗಿಯೇ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಳೇದಾಗೋಗಿರ್ತಕ್ಕಂತ ಒಣಗೋಗಿರೋ ಅಂತ ತುಳಸಿ ನಾವು ಯೂಸ್ ಮಾಡ್ಕೊಂಡು ಇವರು ತುಳಸಿ ಮಾಲೆನ ಮಾಡ್ತಾರೆ. ನೆಕ್ಸ್ಟ್ ಅದಕ್ಕೆ ಮಣಿಗಳನ್ನ ಪೋಣಿಸೋದಕ್ಕೋಸ್ಕರ ಅದಕ್ಕೆ ಹೋಲ್ ಅಂದ್ರೆ ಒಂದು ಸಣ್ಣದಾದ ರಂಧ್ರನ ಅದಕ್ಕೆ ಕೊರಿತಾರೆ. ಮತ್ತೆ ಕತ್ತರಿಸಿ ಸಣ್ಣದಾಗಿ ಡ್ರಿಲ್ ಮಾಡ್ತಾರೆ. ಅದನ್ನ ಅಂದ್ರೆ ಮಣಿಗಳಿಗೆ ರಂಧ್ರ ಮಾಡ್ತಾರೆ. ಅದಾದ್ಮೇಲೆ ತುಳಸಿನ ಮಣಿಗಳನ್ನ ಹೇಗ್ ಸಿದ್ಧಪಡಿಸ್ತಾರೆ ಅಂದ್ರೆ ಒಣಗಿದ ಹೀಗಾಗ್ಲೇ ಅವಾಗೇನೆ ನಿಮ್ಗೆ ಹೇಳಿದೆ, ಒಣಗಿಸಿದ ಕಡ್ಡಿಗಳ ಕಾಂಡನ ಸಣ್ಣದಾಗಿ ಇದ್ ಮಾಡ್ಬಿಟ್ಟು ಹೋಲ್ ಮಾಡಿ ಅದನ್ನ ತಯಾರಿಸ್ತಾರೆ ಅಂತ. ಅದಾದ್ಮೇಲೆ ಪ್ರತಿ ಮಣಿ ಮಧ್ಯದಲ್ಲಿ ಕೂಡ ಡ್ರಿಲ್ ಅಥವಾ ಸಣ್ಣ ಪಿನ್ ಬಳಸಿ ರಂಧ್ರ ಮಾಡ್ತಾರೆ. ಮಣಿಗಳನ್ನ ಸರಿಯಾದ ಆಕಾರಕ್ಕೆ ಗ್ರೈಂಡರಿಂಗ್ ಮಾಡಿ ಸ್ಟೋನ್ಸ್ ನ ಬಳಸಲಾಗುತ್ತೆ. ಇದಾದ ನಂತರ ಒಂದು ಸಾಮಾನ್ಯವಾಗಿ 108 ಮಣಿಗಳನ್ನ ಜಪಮಾಲೆ ಆಗ್ಲಿ ಬಳಸ್ತಾರೆ. ಇದೆಲ್ಲ ಆದ್ಮೇಲೆ ಒಂದು ದಾರ ತಗೊಂಡು ಸಾಧ್ಯವಾದ್ರೆ ಅವರು 2 ರಿಂದ 3 ಎಳೆಗಳನ್ನ ತಗೊಂತಾರೆ. ಒಂದು ತುದಿಗೆ ಒಂದು ಗಂಟೆ ಹಾಕಿ ಸಿದ್ಧಪಡಿಸ್ಕೊಂಡು ಇಟ್ಕೊಂತಾರೆ. ಸಿದ್ಧಪಡಿಸಿದ 108 ತುಳಸಿ ಮಣಿಗಳನ್ನ ಒಂದೊಂದಾಗಿ ದಾರಕ್ಕೆ ಪೋಣಿಸ್ಕೊಂಡು ಬರ್ತಾರೆ. ಪ್ರತಿ ಮಣಿಯ ನಂತರ ಒಂದು ಸಣ್ಣ ಗಂಟನ್ನ ಹಾಕ್ತಾರೆ. ಇದರಿಂದ ಏನು ಅಂತಂದ್ರೆ ಒಂದು ಮಣಿಯಿಂದ ಮತ್ತೊಂದು ಮಣಿಗೆ ಅದು ಟಚ್ ಆಗ್ಬಾರ್ದು, ಉಜ್ಕೋಬಾರ್ದು ಅಂತ ಹಾಕ್ತಾರೆ. ಇದೆಲ್ಲ ಆದ್ಮೇಲೆ 2 ತುದಿಯನ್ನು ಸೇರಿಸ್ಬಿಟ್ಟು ಒಂದು ಗಂಟು ಹಾಕಿ ನಾಟ್ ಹಾಕ್ಬಿಟ್ಟು ಮಣಿಗಳನ್ನ ಪೂರ್ಣಗೊಳಿಸ್ಬಿಡ್ತಾರೆ. ಇದು ಪೂರ್ಣ ಆದ್ಮೇಲೆ ಇದನ್ನ ತಯಾರಿಸಿದ್ದೆಲ್ಲ ಆದ್ಮೇಲೆ ಆ ಮಾಲೆಯನ್ನ ತಗೊಂಡೋಗಿ ಗಂಗಾಜಲದಲ್ಲಾಗ್ಲಿ ಅಥವಾ ಗೋಮೂತ್ರ ಇವೆರಡರಲ್ಲಿ ಹದ್ದುಬಿಟ್ಟು ಶುದ್ಧಿ ಮಾಡ್ತಾರೆ. ಇದನ್ನ ಸ್ನಾನ ಮಾಡಿದ ನಂತರನೇ ತುಳಸಿ ಮಾಲೆಯನ್ನ ನಾವು ಧರಿಸ್ಕೋಬೇಕಾಗುತ್ತೆ. ಸ್ನಾನ ಮಾಡುವಾಗ ಅದನ್ನ ಬಿಚ್ಚಿಟ್ಬಿಟ್ಟು ಆಮೇಲೆ ಧರಿಸ್ಕೋಬೇಕು. ಯಾಕಂದ್ರೆ ತುಳಸಿ ಮಾಲೆ ಅನ್ನೋದೇ ಒಂದು ತುಂಬಾ ಪವಿತ್ರವಾದದ್ದಲ್ವಾ. ಸೊ ಹಾಗಾಗಿ ನಾವು ಸ್ನಾನ ಮಾಡಿದ ನಂತರ ನಾವು ತುಳಸಿ ಮಾಲೆಯನ್ನು ಕತ್ತಿಗೆ ಧರಿಸ್ಕೊಬೇಕು. ಅಥವಾ ನೀವು ಜಪ ಮಾಡಂಗಿದ್ರೆ ಜಪ ಮಾಡ್ಬೋದು. ಇದಿಷ್ಟು ತುಳಸಿ ಮಾಲೆನ ಹೇಗೆ ತಯಾರು ಮಾಡಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನನಗೆಷ್ಟು ಗೊತ್ತಿದೆಯೋ ನಾನು ಅಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇದೇ ತರ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.